ಮೂಲಭೂತವಾಗಿ ಹೇಳ್ತಕ್ಕಂಥ ಹಕ್ಕು ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಇದೆ. ಅದನ್ನ ಕೆಲವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಕೆಲವರು ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬಿಟ್ಟು ಸುಮ್ಮನಿದ್ದಾರೆ. ಆದ್ರಿಂದ ಅದೇನು ಗೊಂದಲ ಏನಿಲ್ಲ. ಅದರಲ್ಲಿ ಕೆಲವು ವ್ಯವಸ್ಥೆಯ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ಆ ವ್ಯವಸ್ಥೆಯ ವಿಚಾರದಲ್ಲಿ ಅಂತಿಮವಾದ ತೀರ್ಮಾನ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವ್ರದ್ದೇ ಆಗಬೇಕಾಗುತ್ತೆ. ಯಾರಿಗಾದ್ರೂ ತೀವ್ರವಾದ ಆಪಾದನೆಗಳೇನಾದರೂ ಬಂದರೆ ಅದು ಪಕ್ಷ ವಿರೋಧಿ ಚಟುವಟಿಕೆಗಳಾಗುತ್ತೆ. ಆದರೆ ಕೆಲವು ವಿಚಾರಗಳನ್ನು ಮಾತಾಡಿದಾಗ ಅದು ಪಕ್ಷದ ಚೌಕಟ್ಟಲ್ಲಿ ಮಾತಾಡಬೇಕು ಅಂತ ಮಂತ್ರಿಗಳಿಗೂ ಸಹ ಗೊತ್ತಿರುತ್ತೆ, ಅದು ಮಾಡ್ತಾ ಇದ್ದಾರೆ. ಆದರೆ ಅದೇನು ಅಂಥ ದೊಡ್ಡ ಗೊಂದಲ ಏನಲ್ಲ. ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡುತ್ತೆ. ಈಗ ಅದು ಯಾರು ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, OBCಗಳಿರ್ಬೋದು, ದಲಿತರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲರೂ ಸಹ ಪಾರ್ಟಿ ಪಕ್ಷದ ಚೌಕಟ್ಟಿನಲ್ಲಿ ಇರ್ತಕ್ಕಂಥ ಪ್ರಣಾಳಿಕೆಯನ್ನು ಒಪ್ಪಬೇಕಾಗುತ್ತೆ. ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥದ್ದು ಒಪ್ಪೋದಿಲ್ಲ ಅಂದಾಗ ಆ ಪ್ರಶ್ನೆ ಬೇರೆ. ಅದನ್ನು ಯಾವ ಥರ ವಿಚಾರ ಮಾಡಬೇಕು ಆ ಥರ ಬೇಕಾಗುತ್ತೆ. ಯಾವ ಜಾತಿಯವರು, ಯಾವ ಧರ್ಮದವರು, ಯಾವ ಬಣ್ಣದವರು, ಯಾವ ಪ್ರಾಂತದವರು ವಿರುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದು ಕ್ಯಾಬಿನೆಟ್ಗೆ ಬಂದರೆ ತಾನೇ ಗೊತ್ತಾಗೋದು ಯಾರು ಪರ ಇದ್ದಾರೆ, ಯಾರು ವಿರುದ್ಧ ಇದ್ದಾರೆ ಅಂತ. ಅದು ಆಗೋಗ್ಲಿ, ಅದಕ್ಕೇನು ಭಯ ಬೀಳ್ತಕ್ಕಂಥದ್ದು ಏನು ವಿಚಾರ ಇಲ್ಲ. ಈಗ ಹಿಂದೆ ಇತಿಹಾಸವನ್ನು ನೀವು ನೋಡಿದಾಗ ದೇವರಾಜ ಅರಸರವರು ಹಾವನೂರು ಆಯೋಗವನ್ನು ತಂದಾಗ ರೆಡ್ಡಿ ಕಾಂಗ್ರೆಸ್ ಆಯ್ತು. VP ಸಿಂಗ್ರವರು ಮಂಡಲ್ನ ಅನುಷ್ಠಾನಕ್ಕೆ ತರಬೇಕು ಅಂದಾಗ ಕಮಂಡಲ ಬಂತು. ಸೊ ಇವೆಲ್ಲ ಆಗ್ತಾ ಇರುತ್ತೆ ರಾಜಕಾರಣದಲ್ಲಿ. ನೀವು ಪ್ರಗತಿಪರವಾದ ಕಾರ್ಯಕ್ರಮಗಳನ್ನು ತಂದಾಗ ಇದು ಸಹಜ. 1969ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಬ್ಯಾಂಕ್ ರಾಷ್ಟ್ರೀಕರಣ ಮತ್ತು ಭೂ ಸುಧಾರಣೆ ಕಾನೂನು ಮತ್ತು ರಾಜಧನ ರದ್ದು ಮಾಡುವ ಸಂದರ್ಭದಲ್ಲೂ ಸಹ ಪಕ್ಷ ಇಬ್ಬಾಗ ಆಗುತ್ತೆ ಅಂತ ಮೊರಾರ್ಜಿ ದೇಸಾಯಿರವರ ನೇತೃತ್ವದಲ್ಲಿ. ಆದ್ರಿಂದ ರಾಷ್ಟ್ರದ ಹಿತದೃಷ್ಟಿಯಿಂದ ನೀವು ತೆಗೆದುಕೊಂಡಾಗ ಸ್ವತಂತ್ರ ಬಂದಾಗ ಅದು ಅಷ್ಟು ಎಲ್ರಿಗೂ ಸಹ ಸ್ವತಂತ್ರ ಸಿಕ್ಕಿದಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ, ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ, ಈಗ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಸೌಲಭ್ಯಗಳು, ಸೌಕರ್ಯಗಳು, ಅನುಕೂಲಗಳು ಸಿಗುತ್ತೆ ಅನ್ನೋದು ಅವ್ರು ಹೇಳಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿಯವರು ಅದೇ ಹೇಳಿದ್ದಾರೆ. ಆದ್ದರಿಂದ ಅದನ್ನ ಬರಬೇಕಾದ್ರೆ ಇದು ಕಾಂಗ್ರೆಸ್ ಪಕ್ಷ ಯಾವುದಲ್ಲ, ಇದು ಕೇವಲ ಕ್ಷೇತ್ರೀಯ ಪಕ್ಷಗಳಲ್ಲ. ಆದ್ರಿಂದ ಜವಾಬ್ದಾರಿ ಜಾಸ್ತಿ ಕಾಂಗ್ರೆಸ್ ಪಕ್ಷದಲ್ಲಿದೆ. ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕು, ಅದಕ್ಕೆ ತರಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದು ನಾವು ಮಾಡ್ತೇವೆ. ರಾಜಕೀಯ ಒತ್ತಡ ಅನ್ನೋದೇನಿಲ್ಲ, ಅದು ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷ ಈಗ ನಾವು ಚುನಾವಣೆಗೆ ಹೋದಾಗ, ಅಸೆಂಬ್ಲಿ ಚುನಾವಣೆಗೆ ಹೋದಾಗಲೂ ಸಹ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿದೆ, ನಾವು ಜಾತಿ ಗಣತಿ ಮಾಡ್ತೇವೆ ಅಂತ ಹೇಳಿ. ಮತ್ತು ಲೋಕಸಭಾ ಚುನಾವಣೆಗೆ ಹೋದಾಗಲೂ ಸಹ ಹೋದ ವರ್ಷ ಅದರಲ್ಲೂ ಸಹ ಸ್ಪಷ್ಟವಾಗಿ ರಾಹುಲ್ ಗಾಂಧಿಯವರು ಹೇಳಿದರು, ನಾವು ಜಾತಿ ಗಣತಿ ಮಾಡೇ ತೀರ್ತೀವಿ ಅಂತ ಹೇಳಿ. ಆದ್ದರಿಂದ ಅದನ್ನು ಯಾರೂ ಸಹ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಯಾವ ಕಾರಣಕ್ಕೋಸ್ಕರ ಮುಂದೂಡಿದ್ದಾರೆ ಅಂತೇಳಿ ನೀವು ಯಾರಾದರೂ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿ ಕೇಳಿದ್ರೆ ಉತ್ತರ ಸಿಗ್ಬೋದು. ನಾನಾದರೂ ಒಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ, ಕಾರ್ಯಕರ್ತನಾಗಿ ಹೇಳಬೇಕಾದ್ರೆ ಯಾರೂ ಸಹ ತಡಿಲಿಕ್ಕಾಗೋದಿಲ್ಲ. ಜಾತಿ ಗಣತಿಯನ್ನು ಯಾರೂ ಸಹ ತಡಿಲಿಕ್ಕಾಗೋದಿಲ್ಲ. ಅದು ಇವತ್ತಿಲ್ಲ ನಾಳೆ ಅನುಷ್ಠಾನ ಅದು ಹೊರಗಡೆ ಬರುತ್ತೆ. ಅಲ್ಲ ಸರ್, ಸ್ವೀಕಾರ ಮಾಡಿದ ನಂತರ ಲಕೋಟೆ ಓಪನ್ ಮಾಡೋಕ್ಕೆ ಒಂದು ವರ್ಷ ತಗೊಂಡ್ರು ಸರ್. ಅಲ್ಲ, ಅದಾಗಿ ಭಾಳ ವರ್ಷ ಆಯ್ತು. ಈಗ 2017ರಲ್ಲಿ ಅದು ಜಾತಿ ಗಣತಿ ಮುಗಿದಿದೆ. ಈಗ 3, 5, 3, 8 ವರ್ಷ ಆಗೋಯ್ತು. ಅದು ಯಾವ ಸ್ಥಿತಿನಲ್ಲಿದೆ ಅಂತ ಗೊತ್ತಿಲ್ಲ. ಅದೇನೇ ಇದ್ರೂ ಸಹ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಏನೇನು ಹೇಳಿದ್ದೀವಿ ಅದನ್ನು ನಾವು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಸರ್ಕಾರನೂ ಮಾಡಬೇಕಾಗುತ್ತೆ, ಪಾರ್ಟಿನೂ ಮಾಡಬೇಕಾಗುತ್ತೆ. ಅದನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಯಾಕಂದರೆ ಕೇವಲ ಜಾತಿ ಗಣತಿ ಒಂದೇ ಅಲ್ಲ, ಕೃಷಿ ಭೂ ಸುಧಾರಣೆ ಕಾನೂನನ್ನು ಸಹ ಕೇಂದ್ರ ಸರ್ಕಾರದವರು ವಾಪಸ್ ತೆಗೆದುಕೊಂಡ್ರು ಸಹ ಕರ್ನಾಟಕ ರಾಜ್ಯದಲ್ಲಿ ನಾವು ಇನ್ನೂ ತೆಗೆದುಕೊಂಡಿಲ್ಲ. ಮತಾಂತರ ಮಸೂದೆಯನ್ನು ಇವರು ಪಾಸ್ ಮಾಡಿಕೊಂಡ್ರು, ಇವರ ಸಂಖ್ಯೆ ಇತ್ತು ಅಂತ ಹೇಳಿ ಅದನ್ನು ವಾಪಸ್ ತೆಗಿತೀವಿ ಅಂತ ಹೇಳಿ ಅದನ್ನು ಇನ್ನೂ ನಾವು ಮಾಡಿಲ್ಲ. ಅದರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲೂ ಸಹ ಯಾವುದೇ ರಾಜ್ಯದಲ್ಲಿ ಚರ್ಚೆಗಳಾಗಿಲ್ಲ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿಲ್ಲ. ನಾವು ಮಾತ್ರ ವಿಧಾನ ಪರಿಷತ್ತಿನಲ್ಲಿ ರಾತ್ರಿ 12:30 ಗಂಟೆವರೆಗೂ ಸಹ ಚರ್ಚೆ ಮಾಡಿದ್ದೀವಿ. ಆ ವಿಚಾರದಲ್ಲೂ ಸಹ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಕೆಲವು ಭಾಳ ಮಹತ್ವವಾದ ಜಾಗದಲ್ಲಿ ಈಗಲೂ ಸಹ RSSನ ಪದಾಧಿಕಾರಿಗಳು ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದರ ಜೊತೆಗೆ
ಜಾತಿ ಗಣತಿ 4 ವಿಚಾರ ಬಹಳ ಪ್ರಮುಖವಾಗಿ ನಾವು ಈಗ ಬರೀ ಗ್ಯಾರಂಟಿನಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ಗ್ಯಾರಂಟಿ ನಾವು ಹೇಳಿದ್ವಿ ಅದನ್ನು ಮಾಡ್ತಾ ಇದ್ವಿ ಅಂತ ಹೇಳಿ ಅಷ್ಟರಲ್ಲೇ ಇದ್ದೀವಿ ವಿನಃ ಈ ವಿಚಾರಗಳನ್ನು ಯಾರೂ ಸಹ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಕರ್ನಾಟಕದ ಹಿತದೃಷ್ಟಿಯಿಂದ ಭೂ ಸುಧಾರಣೆ ಕಾನೂನು ಏನು ಭಾರತೀಯ ಜನತಾ ಪಾರ್ಟಿ ತಂದುಕೊಂಡಿದ್ರು ಅದನ್ನು ನಾವು ರಿವರ್ಸ್ ಮಾಡಬೇಕಾಗುತ್ತೆ. ಮತಾಂತರ ಕಾಯ್ದೆಯನ್ನು ಏನು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಪಾಸ್ ಮಾಡ್ಕೊಂಡಿದ್ರು ಅದನ್ನು ರದ್ದು ಮಾಡಬೇಕಾಗುತ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಾವು ಈಗಾಗಲೇ ರಾಜ್ಯ ಶಿಕ್ಷಣ ನೀತಿ ಅಂತ ತಂದಿದ್ದೀವಿ. ಯಾರ್ಯಾರು ಸಂಘ ಪರಿವಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅವನ್ನೆಲ್ಲ ಹೊರಗಡೆ ಇಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಜಾತಿ ಗಣತಿ ಆಗಬೇಕು. ಇದು 4 ಮಹತ್ವವಾದ ವಿಚಾರಗಳನ್ನು ಪಕ್ಷ ಮತ್ತು ಮಂತ್ರಿಮಂಡಲ ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ವಿನಃ ಬಾಕಿ ವಿಚಾರ ಎಲ್ಲ ಸೆಕೆಂಡ್ರಿ ಅಂತ ನನಗೆ ಅನಿಸುತ್ತೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಈಗ ಅಮಿತ್ ಶಾ ಅವರು ಹೇಳ್ಬಿಟ್ಟಿದ್ದಾರೆ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಅಂತೇಳಿ. ಅಂಬೇಡ್ಕರ್ ದ್ವೇಷಿಗಳು ಇವರೆಲ್ಲ, ಸಂವಿಧಾನ ದ್ರೋಹಿಗಳು ಈ ಸಂಘ ಪರಿವಾರದವರು. ಮೋಹನ್ ಭಗವತ್ ಯಾರು, ಯಾವ ಸಂವಿಧಾನಿಕ ಪದವಿನಲ್ಲಿದ್ದಾರೆ? ಅವರು RSS ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಎಲ್ಲೂ ಸಹ ಒಂದು ಸಂಘಟನೆ ಇದೆ ಅಂತ ಹೇಳಿದ್ರೆ ಸರ್ಕಾರ ಅದನ್ನು ರೆಕಗ್ನೈಸ್ ಮಾಡಬೇಕು ಅಂದರೆ ಏನಾದರೂ ಇರಬೇಕು. RSS ಇವತ್ತು ಸಹ ಎಲ್ಲೂ ಸಹ ರಿಜಿಸ್ಟರ್ಡ್ ಬಾಡಿ ಅಲ್ಲ. ಕೋಟ್ಯಾಂತರ ರೂಪಾಯಿ ಅವರು ಬೇರೆ ಬೇರೆ ಮೂಲದಿಂದ ಖರ್ಚು ಮಾಡ್ತಾ ಇದ್ದಾರೆ, ಎಲ್ಲಿಂದ ಮಾಡ್ತಾ ಇದ್ದಾರೆ. ಮೋಹನ್ ಭಗವತ್ರವರು ಏನು ಅಂತೇಳಿ ಅವ್ರಿಗೆ ಝಡ್ ಕ್ಯಾಟಗರಿ ಕೊಟ್ಟಿದ್ದೀನಿ. ಅದು ಏನು, ನಾವು ತೆರಿಗೆ ಕಟ್ತಕ್ಕಂಥ ನಾವು ನಮ್ಮ ತೆರಿಗೆ ದುಡ್ಡಲ್ಲಿ ಅವ್ರಿಗೆ ಕೊಟ್ಬಿಟ್ಟು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ನೀವು ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀರಿ. ಅದನ್ನು ತಕ್ಷಣ ವಾಪಸ್ ತಗೋಬೇಕಾಗುತ್ತೆ. ಆದ್ದರಿಂದ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಮೋಹನ್ ಭಗವತ್ರರು ಇರ್ಬೋದು, ಅವರು ಯಾವತ್ತೂ ಸಹ ಸ್ವತಂತ್ರ ಭಾರತದ ಸಂವಿಧಾನವನ್ನು ತ್ರಿವರ್ಣ ಧ್ವಜವನ್ನು ಒಪ್ಪಿದವರಲ್ಲ. 1947 ಜುಲೈ ತಿಂಗಳಲ್ಲೇ ಅವ್ರು ಹೇಳಿಬಿಟ್ಟಿದ್ರು ತ್ರಿವರ್ಣ ಧ್ವಜ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಅದು ದೇಶದ ಅಶುಭ ಅಂತೇಳಿ RSSನ ಆರ್ಗನೈಸರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಅವರ ಗೋಲ್ವರ್ಕರ್, ಇವರ ಗುರೂಜಿ, RSSನ ಮತ್ತು ಈ ಸಂಘ ಪರಿವಾರದ ಗುರೂಜಿ ಗೋಲ್ವರ್ಕರ್ ಅವರು ಹೇಳಿದರು ಸಂವಿಧಾನದಲ್ಲಿ ಯಾವುದೇ ರೀತಿಯ ಭಾರತೀಯತೆ ಇಲ್ಲ, ಪಾಶ್ಚಿಮಾತ್ಯ ದೇಶದಿಂದ ಕೆಲವು ಅಂಶಗಳನ್ನು ತೆಗೆದುಕೊಂಡು ಸಂವಿಧಾನವನ್ನು ನಾವು ಮಾಡಿದ್ದೀವಿ, ಆದ್ದರಿಂದ ಅದನ್ನು ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ, ಸಂವಿಧಾನ ನಮ್ದಲ್ಲ ಅಂತ ಹೇಳಿದಂಥವ್ರು. ಸಂವಿಧಾನ ಅವರು ಒಪ್ಪಿದ್ದಾರೆ ಅಂತ ಹೇಳಿದ್ರೆ ಅದು ಅದು ಮೂರ್ಖರು ಮಾತ್ರ ಹೇಳಬೇಕು. ಯಾವತ್ತೂ ಸಹ ಸಂವಿಧಾನ ಒಪ್ಪಿದಿಲ್ಲ. ಅವ್ರದ್ದು ಗುಪ್ತ ಕಾರ್ಯಸೂಚಿ ಇದೆ, ಇಡನ್ ಅಜೆಂಡಾ ಇದೆ. ಮೊನ್ನೆ ದಿಗಂತ ಪೇಪರಲ್ಲಿ ಬಂದಿತ್ತು, ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾಗಿರೋದು ನಾವು ಮೌನವಾಗಿ ಮಾಡಬೇಕನ್ನೋ, ಬಹಿರಂಗವಾಗಿ ಎಲ್ಲೂ ಹೇಳೋದಿಲ್ಲ ಅಂತೇಳಿ ಮೋಹನ್ ಭಗವತ್ತನವರು ಹೇಳಿದ್ದಾರೆ. ಆದ್ದರಿಂದ ಸಂವಿಧಾನ ಇರೋವರೆಗೂ ಸಹ ಈ ದೇಶ ಒಂದಾಗಿರುತ್ತೆ. ಯಾವತ್ತು ಸಂವಿಧಾನ ಇಲ್ಲ ಅಂದಾಗ ಈ ದೇಶ ಮೊದಲೇನಿತ್ತು 17 ಪ್ರಾಂತ್ಯಗಳು 562 ರಾಜ ಮಹಾರಾಜರ ಥರ ಈ ದೇಶ, ಅದಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಇವರು ಭಾರತ ದೇಶದ ತಾಲಿಬಾನ್ಗಳು, ಸಂವಿಧಾನ ಒಪ್ಕೊಳ್ದಿರ್ತಕ್ಕಂಥವ್ರು. RSS ಯಾರು ಸಂವಿಧಾನ ಒಪ್ಪೋದಿಲ್ಲ, ಯಾರು ತ್ರಿವರ್ಣ ಧ್ವಜ ಒಪ್ಪೋದಿಲ್ಲ, ಅವರು ಭಾರತದ ತಾಲಿಬಾನ್ಗಳು. ಯಾರು ಸ್ವಾತಂತ್ರ್ಯ ನಮಗೆ 2014ರಲ್ಲಿ ಸಿಕ್ತು ಮತ್ತು ರಾಮಲಲ್ಲಾಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಸಿಕ್ತು ಅಂತ ಹೇಳ್ತಾರೆ, ಅವರು ಸಹ ತಾಲಿಬಾನ್ ಸಂತತಿಯವರು. ಆದ್ದರಿಂದ ಇವರಿಂದ ದೇಶ ಏನೂ ಸಹ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಈ ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಜನ ಎಲ್ಲವನ್ನೂ ಸಹ ತ್ಯಾಗ ಬಲಿದಾನ ಮಾಡಿ ಹೋರಾಟ ಮಾಡಿ ರಕ್ತ ಬೆವರು ಎಲ್ಲವನ್ನು ಸಹ ಸುರಿಸಿ ಈ ರಾಷ್ಟ್ರದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ನಮ್ಮದು ಭಾರತ ದೇಶದ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಸಹ ಇದೆ. ಮುಂದಿನ ಪೀಳಿಗೆಯಿಂದ ಎಚ್ಚರವಾಗಿರಬೇಕು. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತಗ್ತಕ್ಕಂಥ ಕೆಲಸ ಆದರೆ ಎಲ್ಲರ ಹಕ್ಕುಗಳು ಸಹ ಮೊಟಕುಗೊಳ್ಳುತ್ತೆ. ಶಿಕ್ಷಣ, ಆರೋಗ್ಯ ಇವೆಲ್ಲ ಕೇವಲ ಕೆಲವು ವರ್ಗದವರಿಗೆ ಮಾತ್ರ ಇರೋ ಪರಿಸ್ಥಿತಿ ಬರೋದ್ರಿಂದ ಎಚ್ಚರ ವಹಿಸಿ ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.